nitrogen dioxide and methane. It affects the atmospheric layers. Next, respiration is caused by the ಪ್ರಾಜೆಕ್ಟ್ ಮಾಡ್ತಾ ಇದ್ದಾರಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನು ಮಕ್ಕಳು ಪ್ರತಿಭಾವಂತರಾಗಿ ಯಾವ ಥರ ಇರಬೇಕು ಅನ್ನೋದು ಇವಾಗಿಂದಲೇ ಚಿಕ್ಕ ಮಕ್ಕಳಲ್ಲಿ ಇಷ್ಟು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇರೋದು ನಮಗೂ ತುಂಬ ಖುಷಿ ಆಗ್ತದೆ. ಇಂಥ ಚಿಕ್ಕ ವಯಸ್ಸಲ್ಲೇ ಈ ಥರ ಮಕ್ಕಳು ಒಂದು ಪ್ರತಿಭೆಯನ್ನು ಹುಟ್ಟಿಸ್ಕೊಂಡಿರಲ್ಲ, ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಾರ್ಯಕ್ರಮವನ್ನು ಈ ಥರ ಆಯೋಜನೆ ಮಾಡಿರೋದಕ್ಕೆ ಧನ್ಯವಾದಗಳು. ಮಕ್ಕಳಿಗೆ ನೀವು ಇರುವಂಥ ಪ್ರತಿಭೆಯನ್ನು ತೋರಿಸೋದಕ್ಕೆ ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸರ್. ನಮಸ್ತೆ. ಬೆಂಗಳೂರು ಪಬ್ಲಿಕ್ ಶಾಲೆಯಲ್ಲಿ ಈಗಿನ ಸೈನ್ಸ್ ಎಕ್ಸಿಬಿಷನ್ ಮತ್ತು ಶಾಲೆಯ ಕಡೆಯನ್ನು ಏರ್ಪಡಿಸಿದ್ರು. ನಾವು ಪೋಷಕರಾಗಿ ಬಂದಿದ್ದು ತುಂಬ ಖುಷಿ ಪಟ್ಟು. ಸೊ ಎಲ್ಲ ಶಿಕ್ಷಕರು ಒಳ್ಳೆಯ ಮಾರ್ಗದರ್ಶನ ನೀಡಿ ಮಕ್ಕಳ ಒಂದು ಕ್ರಿಯಾಶೀಲತೆಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀವಿ. ಸೊ ಇನ್ನೂ ಹೆಚ್ಚಾಗಿ ಮುಂದಿನ ವರ್ಷ ತುಂಬ ಚೆನ್ನಾಗಿ ಮಾಡಿ ಸರ್. ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಪೋಷಕರ ಪರವಾಗಿ ಎಲ್ಲ ಶಿಕ್ಷಕರಿಗೆ ಮ್ಯಾನೇಜ್ಮೆಂಟಲ್ಲಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಮಕ್ಕಳ ಒಂದು ವಸ್ತು ಪ್ರದರ್ಶನ ಏನಿತ್ತು ಸೈನ್ಸ್ ಎಕ್ಸಿಬಿಷನಲ್ಲಿ ನೋಡಿದರೆ ಏನು ನಿಮ್ಮ ಮಕ್ಕಳ ಒಂದು ಮಾಡಿರ್ತಕ್ಕಂಥ ಪ್ರತಿಭೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಥ್ಯಾಂಕ್ ಯು ಮೇಡಮ್. ನೀವೇ ಹೇಳಿ ಮೇಡಮ್. ಸೂಪರ್ ಆಗುತ್ತೆ ಸರ್. ಡೆಕೋರೇಷನ್ನು ನಂಬರ್ 1 ಮಾಡಿದವ್ರಿಗೆ ಇದು ನೋಡಿಲ್ಲ, ಇದೇ ಫಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಫಂಕ್ಷನ್ ಚೆನ್ನಾಗಿದೆ, ನಮ್ಗೆ ಸಂತೋಷ ಆಯಿತು. ಹುಡುಗರು ಭಾರಿ ಟ್ಯಾಲೆಂಟ್ ಆಗ್ತಾರೆ. ನಮ್ಮ ಫಂಕ್ಷನ್ ಸೂಪರ್ ಆಗಿದೆ. ನಮ್ಮ ಮಕ್ಕಳ ಒಂದು ಏನು ಪ್ರತಿಭೆ ಬಗ್ಗೆ ನಿಮ್ಮ ಅನಿಸಿಕೆ ಇದೆ ಸರ್? ತುಂಬ ಪ್ರತಿಭೆ ಇದೆ ನಿಮ್ಮ ಮಕ್ಕಳಲ್ಲಿ. ನೀವು ತುಂಬ ಚೆನ್ನಾಗಿ ಆಸೆ ತೆಗಿತಾ ಇದ್ದೀರಾ. ಇದಕ್ಕಿಂತ ಇನ್ನೇನು ಮಾತುಗಳು ಆಮೇಲೆ ಎಲ್ಲ ಒಬ್ಬೊಬ್ಬರಿಗೆ ಎಷ್ಟು ನಾಲೆಡ್ಜ್ ಇದೆ, ಎಲ್ಲದನ್ನೂ ಒಂದು ಪ್ರಾಕ್ಟಿಕಲ್ ವರ್ಡ್ ತಂದಿದ್ದೀರಾ. ತುಂಬ ಚೆನ್ನಾಗಿದೆ. ತುಂಬ ಕಮ್ಮಿ ಏನು ಹೇಳಿದ್ರು
ಜಾಗ ಸಿಕ್ಕದಾಯ್ತು, ಇನ್ನೂ ದೊಡ್ಡ ಬೇಕು. ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಬೇಕಾಗುತ್ತೆ, ಸಾಲಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಒಳ್ಳೆಯದೇ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲ ಚೆನ್ನಾಗಿ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದರೂ ನೀವು ಅಷ್ಟು ಕಷ್ಟಪಟ್ಟು ಮಾಡಿಸಿದ್ದೀರಾ. ನಮ್ಮ ಮಕ್ಕಳು ಮಾಡಬೇಕಾದ್ರೆ ನೀವೆಲ್ಲ ಕಷ್ಟಪಟ್ಟಿರೋದ್ರಿಂದ ನಮ್ಮ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಮಕ್ಕಳಿಗಿಂತ ಪೇರೆಂಟ್ಸ್ಗೆ ಜಾಸ್ತಿ ಇದ್ದಾರೆ ನಾವು ಮಕ್ಕಳಿಗೆ. ಬಟ್ ನನ್ನ ಮಗಳಿಗೆ ಮಾಡಿದ್ದು ಹಾಸ್ಪಿಟಲ್ ಚೆನ್ನಾಗಿತ್ತು. ಮಗದ್ದು ಹಂಗೆ ಅದು ಮಾಡಿದ್ವಿ. ಬಟ್ ಅವ್ರ ಮೈಂಡ್ ವರ್ಕ್ ಆಗುತ್ತೆ, ನಮ್ಮ ಮೈಂಡ್ ಚೆನ್ನಾಗಿ ವರ್ಕ್ ಆಗಿದೆ. ಚೆನ್ನಾಗಿ ಎಲ್ಲ ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತೈತೆ. ಬಟ್ ಏನಂದರೆ ಮಕ್ಕಳಿಗೆ ನಾಲೆಡ್ಜ್ ಇನ್ನೂ ಡೆವಲಪ್ ಆಗಬೇಕು, ಇನ್ನೂ ಈ ಥರದ್ದೆಲ್ಲ ಮಾಡಬೇಕಾದ ಸ್ಕಿಲ್ಸ್ ಥಾಟ್ಸ್ ಬರ್ತೈತೆ. ಇದರಿಂದ ನಮ್ಮ ಮಕ್ಕಳ ಬ್ರೈನ್ 1 to 2 ಇನ್ಕ್ರೀಸ್ ಆಗ್ತೈತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೆಕ್ರೆಟರಿ ತುಂಬ ಎಕ್ಸಲೆಂಟ್. ತಾಲೂಕಲ್ಲಿ ಈ ಥರ ಎಕ್ಸಿಬಿಷನ್ ನೋಡಲಿಲ್ಲ. ತುಂಬ ಚೆನ್ನಾಗಿದೆ. ನನಗೆ ನಮ್ಮ ಮಕ್ಕಳು ಈ ಥರ ಎಲ್ಲ ಮಾಡ್ತಾರೆ ನನಗೆ ಅನಿಸ್ತಾ ಇಲ್ಲ. ಸೊ ಮನೇಲಿ ಓದು ಅಂದ್ಕೊಂಡಿದ್ರೆ ಮತ್ತು ಈ ಥರ ಓದಿದ್ರೆ ಇದು ಅರ್ಥ ಇದ್ದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸೂಪರಾಗಿ ಮಾಡವ್ರೆ, ತುಂಬ ಕಷ್ಟಪಟ್ಟು ಮಾಡವ್ರೆ. ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಹೇಳಿ ಸರ್. ಸರ್ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಿಂಗೆ ಅದನ್ನು ಮುಂದುವರಿಸ್ಕೊಂಡ್ರೆ ಹೇಳಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಬೆಟರ್ ಆಗಿ ಮಾಡಬೇಕು. ಈ ಸ್ಟೇಜ್ಗೆ ಈ ಮಕ್ಕಳಿಗೆ ಇಷ್ಟು ಟ್ಯಾಲೆಂಟ್ ಇದೆ ಅಂತ ನೋಡಿ ತುಂಬ ಖುಷಿ ಆಗ್ತಾ ಇದೆ. ನಮಗೂ ಸ್ಕೂಲ್ ಬಗ್ಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. చాలా బాగుందండి. యాక్చువల్లీ పిల్లలు అలా చేస్తుంటే చాలా సంతోషంగా అనిపిస్తుంది. అది చూసినందుకు మాకు కూడా చాలా ఆనందకరంగా ఉంది. ఇంకా మరిన్ని ఇలాంటివి కార్యక్రమాలు చేయాలని చాలా సంతోషిస్తున్నాం మేము కూడా. పేరెంట్స్గా నేను చాలా గర్వపడుతున్నాను. నా బాబుని స్కూల్లో జాయిన్ చేసినందుకు చాలా సంతోషంగా ఆనందంగా ఉంది. ಥ್ಯಾಂಕ್ ಯು ಸರ್. ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಮುಂದೆ ಹೀಗೆ ಕಂಟಿನ್ಯೂ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ತಯಾರು ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಒಳ್ಳೆ ಹಿಂಗೆ ಬೆಳೀಲಿ. ಒಳ್ಳೆ ಪರೀಕ್ಷೆ ಒಬ್ಬೊಬ್ಬರು ಥರ ಮಾಡಿದ್ದಾರೆ ಮಕ್ಕಳು. ಭಾಳ ಸಂತೋಷ ಆಗ್ತಾ ಇದೆ ಎಲ್ಲ ನೋಡಿ. ಚೆನ್ನಾಗಿದೆ. ಇದೇ ಥರ ಕಂಟಿನ್ಯೂ ಮಾಡಿ. ಓಕೆ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳ ಒಂದು ಹೊಸ ಬೆಳವಣಿಗೆಯನ್ನು ನಾವು ಚೆನ್ನಾಗಿ ನೋಡ್ಬೋದು. ಅವರ ಮುಂದಿನ ಜೀವನ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಅವರವರ ವಿನೂತನమైన ಹೊಸ ಪ್ರಯೋಗ ನಮ್ಮಲ್ಲಿ ನಾವು ಕೂಡ ಇನ್ನೂ ಅವ್ರ ಪ್ರೋತ್ಸಾಹವನ್ನು ಕೊಡಬೇಕು. ಕೊಟ್ಬಿಟ್ಟು ಸಂಸ್ಥೆಯನ್ನು ಬೆಳಿಬೇಕು ಮತ್ತು ಮಕ್ಕಳು ಕೂಡ ಹೊಸದಾಗಿ ನೂತನವಾಗಿ ಇನ್ನೂ ಚೆನ್ನಾಗಿ ಮಾಡುವಂಥ ಪ್ರೋತ್ಸಾಹವನ್ನು ಕೊಡಬೇಕಾಗಿ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಎಲ್ಲ ಎಕ್ಸಿಬಿಷನ್ ಅಂತ ಮಾತ್ರ ಇಲ್ಲ, ಈ ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಮಕ್ಕಳಿಗೆ ಹೆಲ್ಪ್ ಆಗುವಂಥದ್ದು ಮಾಡ್ತಾರೆ. ನಮ್ಮ ಮಗುಗೂ ಅಷ್ಟೇ ಇಲ್ಲೆಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಯಾವುದು ಪ್ರೆಷರ್ ಅಂತ ಇಲ್ಲ ಮಕ್ಕಳಿಗೆ, ಅವರು ಖುಷಿಯಿಂದ ಮಾಡ್ತಾರೆ. ಸೊ ಇದರಿಂದ ನಮಗೂ ತುಂಬ ಖುಷಿ ಆಗುತ್ತೆ, ನಮ್ಮ ಮಕ್ಕಳಿಗೆ ಈ ಥರ ಮಾಡ್ತಾರೆ ಅಂತ. ಸೊ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸ್ಕೂಲ್ಗೂ ಸರಿ, ಸಾರ್ಗೂ ಸರಿ, ಟೀಚರ್ಸ್ಗೆಲ್ಲರಿಗೂ ಸರಿ, ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲ್ ಎಕ್ಸಿಬಿಷನ್ಗೆ ಬಂದಿದ್ದೀರಿ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತುಂಬ ಟ್ಯಾಲೆಂಟಿಂಗ್ ಆಗಿ ಶಾರ್ಟ್ ಮಾಡಿಸಿದ್ದಾರೆ. ಮಕ್ಕಳು ತುಂಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲಿಗೆ ಮಾಡಿದ ವರ್ಡ್ಸೇ ಇಲ್ಲ. ಒಬ್ಬೊಬ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರಿಗೆ ಬರೀ ಎಜುಕೇಷನ್ ಅಂತ ಆ ಥರ ಒಂದೇ ಅಲ್ಲ, ಎಕ್ಸ್ಟ್ರಾ ಕಲಿಕ್ಯುಲರ್ ಆ್ಯಕ್ಟಿವಿಟೀಸು ಮಾಡಿಸಿದ್ದಾರೆ. ತುಂಬ ಖುಷಿಯಾಗಿದೆ ನೋಡಿ. ಥ್ಯಾಂಕ್ ಯು ಸರ್. ಮಕ್ಕಳು ತುಂಬ ಇಂಪ್ರೂವ್ ಆಗಿದ್ದಾರೆ. ನಮಗೂ ತುಂಬ ಖುಷಿಯಾಯಿತು. ವರ್ಷ ಇದಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ಮಕ್ಕಳಿಂದ ಇನ್ನೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ನಮ್ಮ ಕಡೆಯಿಂದ ಸ್ಕೂಲಿಂದ ಎಲ್ಲರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ತುಂಬ ಖುಷಿಯಾಗಿದೆ. ನೆಕ್ಸ್ಟ್ ವರ್ಷ ಇದಕ್ಕಿಂತ ಹೆಚ್ಚಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ
ಶಾಲಾ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಮಕ್ಕಳ ಪ್ರತಿಭೆಗಳನ್ನು ನೋಡಿದ್ದಾರೆ, ಆಲ್ರೆಡಿ ಎಲ್ಲ ಮಕ್ಕಳ ಪ್ರತಿಭೆ ನೋಡಿದ್ದಾರೆ. ನಮ್ಮ ಮಕ್ಕಳ ಪ್ರತಿಭೆ ಬಗ್ಗೆ ಎರಡು ಮಾತನ್ನು ಮಾತಾಡಬೇಕು. ನೀವು ಕೆಲವು ಮಕ್ಕಳನ್ನ ಆಯ್ಕೆ ಮಾಡಿಲ್ಲ, ಎಲ್ಲ ಮಕ್ಕಳನ್ನು ಆಯ್ಕೆ ಮಾಡಿ ಪ್ರತಿಯೊಬ್ಬ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸ್ತಾ ಇದ್ದೀರಾ. ಇಲ್ಲಿ ಯಾವುದೇ ಮೇಲು ಕೀಳು ಇದ್ದೀರ, ಚೆನ್ನಾಗಿ ಓದೋನೇ ಒಂಥರ, ಓದಿರೋದನ್ನೇ ಒಂಥರ ಏನು ನೀವು ಸಪ್ರೇಟಾಗಿ ಏನು ಮಾಡಿಲ್ಲ. ನಿಮ್ಮ ಶಾಲೆಯಲ್ಲಿ ಓದ್ತಾರೆ ಅಷ್ಟು ಮಕ್ಕಳು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿರೋದಕ್ಕೆ ಖುಷಿ ಆಗ್ತಾ ಇದೆ. ಇದೇ ರೀತಿಯಿಂದ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಶಾಲೆ ಅಭಿವೃದ್ಧಿ ಆಗಲಿ, ಇನ್ನೂ ಹೆಚ್ಚು ಮಕ್ಕಳು ದಾಖಲಾತಿಗಳಾಗಲಿ ಅಂತ ನಿಮ್ಮ ಶಾಲೆಯಿಂದ ಯಶಸ್ವಿ ಕಾಣಲಿ ಅಂತ ಆಶಿಸ್ತಾ ಇದ್ದೀನಿ.